ಈಗಂತೂ ಒಂದಲ್ಲ ಒಂದು ಸಿನಿಮಾಗಳು ರಿಲೀಸ್ ಆಗ್ತಾನೆ ಇವೆ. ಚಿತ್ರಮಂದಿರಗಳಲ್ಲಂತೂ ಹೌಸ್ಫುಲ್ ಆಗೋಗುತ್ತೆ. PVRಗೆ ಹೋದ್ರೆ ಪಾಪ್ಕಾರ್ನ್ ಟಿಕೆಟ್ 500 ರೂಪಾಯಿಗಿಂತ ಹೆಚ್ಚು ವೆಚ್ಚವಾಗುತ್ತೆ. ಇಷ್ಟೆಲ್ಲ ಯೋಚನೆ ಮಾಡಿ ಕೆಲವರು ಸಿನಿಮಾ ನೋಡೋಕೆ ಹೋಗೋದನ್ನೇ ನಿಲ್ಲಿಸ್ಬಿಡ್ತಾರೆ. ಆದರೆ ಈ ತೊಡಕಿನ ಮಧ್ಯ ನಿಮ್ಮ ನೆಚ್ಚಿನ ಸಿನಿಮಾ ನೋಡದೆ ಮಿಸ್ ಮಾಡ್ಕೊಳ್ತಿದ್ದೀರಾ. ಹಾಗಾದ್ರೆ ಈ ಸುದ್ದಿ ನೋಡಿ. ಕಡಿಮೆ ಹಣದಲ್ಲಿ ಸಿನಿಮಾ ಟಿಕೆಟ್ ಪಡೆದು ಹಣ ಉಳಿಸೋದು ಹೇಗೆ ಅಂತ ಟ್ರಿಕ್ಸ್ ಕೊಡ್ತೀವಿ. ಸದ್ಯ ಸಾಲು ಸಿನಿಮಾಗಳು ಬಿಡುಗಡೆಯಾಗ್ತಾ ಇವೆ. ಇತ್ತೀಚೆಗೆ ಕನ್ನಡದಲ್ಲಿ ರಿಲೀಸ್ ಆದ ಭೀಮಾ, ಕೃಷ್ಣಂ ಪ್ರಣಯ ಸಖಿ ಮೆಚ್ಚುಗೆ ಪಡೆದಿದೆ. ಹಿಂದಿಯಲ್ಲಿ ಸ್ತ್ರೀ 2 ಚಿತ್ರ ಹವಾ ಮಾಡುತ್ತಿದೆ. ಮುಂದಿನ ದಿನಗಳಲ್ಲಿ ಕನ್ನಡದಲ್ಲಿ ಮಾರ್ಟಿನ್, ಮ್ಯಾಕ್ಸ್, ಭೈರತಿ ರಣಗಲ್ ರೀತಿಯ ಸಿನಿಮಾಗಳು ರಿಲೀಸ್ಗೆ ರೆಡಿಯಾಗಿವೆ. ಸಿನಿಮಾ ಪ್ರೇಮಿಗಳು, ಆಯಾ ನಟರ ಅಭಿಮಾನಿಗಳು ಸಿನಿಮಾ ರಿಲೀಸ್ಗಾಗಿ ಕಾತುರದಿಂದ ಕಾಯ್ತಿದ್ದಾರೆ. ಆದ್ರೆ ಸಮಸ್ಯೆ ಏನಪ್ಪಾ ಅಂದ್ರೆ ಚಿತ್ರಮಂದಿರಗಳು ಹೌಸ್ಫುಲ್ ಆದ್ರೆ ಇನ್ನು PVR ಮಾಲ್ಗಳಲ್ಲಿ ಒಂದಕ್ಕಿಂತ ಒಂದು ದುಪ್ಪಟ್ಟು ಹಣ ಪಡೆಯುವುದು. ಮಾಲ್ಗಳಲ್ಲಂತೂ ಪಾಪ್ಕಾರ್ನ್, ಸ್ನಾಕ್ಸ್, ಟಿಕೆಟ್ಗಳಿಗಾಗಿ 500 ರೂಪಾಯಿಗಿಂತ ಹೆಚ್ಚು ಖರ್ಚಾಗಿ ಹೋಗುತ್ತೆ. ಆದ್ರೆ ಇನ್ಮುಂದೆ ಆ ಸಮಸ್ಯೆಗಳಿಗೆ ಗುಡ್ ಬೈ ಹೇಳಿ. ಹೌದು, ಬುಕ್ ಮೈ ಶೋನಲ್ಲಿ ಸಿನಿಮಾ ಟಿಕೆಟ್ ಬುಕ್ ಮಾಡುವಾಗ ನೀವು ಹಣ ಉಳಿಸಬಹುದು. ಬುಕ್ ಮೈ ಶೋ ಬ್ರೋಕರ್ ರೀತಿ ವರ್ತಿಸುತ್ತೆ. ಗ್ರಾಹಕ ಹಾಗೂ PVR ಐನಾಕ್ಸ್ ಥಿಯೇಟರ್ಗಳ ಮಧ್ಯವರ್ತಿ ರೀತಿ ಇದು ಕೆಲಸ ಮಾಡುತ್ತೆ. ಟಿಕೆಟ್ ಬುಕ್ ಮಾಡಿದ್ದಕ್ಕೆ ಒಂದಷ್ಟು ಚಾರ್ಜ್ ಕೂಡ ಮಾಡ್ತಾರೆ. ಕೇವಲ ಬುಕ್ ಮೈ ಶೋ ಮಾತ್ರವಲ್ಲ, ಪೇಟಿಎಂ ಮೂಲಕ ಟಿಕೆಟ್ ಬುಕ್ ಮಾಡಿದ್ರೂ ಒಂದಷ್ಟು ಹಣವನ್ನ ಚಾರ್ಜ್ ಮಾಡಿಯೇ ಮಾಡಲಾಗುತ್ತೆ. ನೀವು ಟಿಕೆಟ್ ಬುಕ್ ಮಾಡುವಾಗ ಒಂದಷ್ಟು ಹಣವನ್ನ ಉಳಿಸಬಹುದು. ಸಾಮಾನ್ಯವಾಗಿ PVR ಐನಾಕ್ಸ್ ಸೇರಿದಂತೆ ಬಹುತೇಕ ಮಲ್ಟಿಪ್ಲೆಕ್ಸ್ಗಳಲ್ಲಿ ಶುಕ್ರವಾರ ಸೇರಿದಂತೆ ವೀಕೆಂಡ್ನ ಟಿಕೆಟ್ಗಳು ಬುಕ್ ಮೈ ಶೋನಲ್ಲಿ ಸಿಗೋದು ಗುರುವಾರದಿಂದ ಮಾತ್ರ. ಬುಧವಾರ ನೀವು ಟಿಕೆಟ್ ಬುಕ್ ಮಾಡಲು ಪ್ರಯತ್ನಿಸಿದ್ರೆ ಶುಕ್ರವಾರ, ಶನಿವಾರ ಹಾಗೂ ಭಾನುವಾರದ ಟಿಕೆಟ್ಗಳು ಲಭ್ಯವಾಗುವುದಿಲ್ಲ. PVR ಐನಾಕ್ಸ್ ಟಿಕೆಟ್ಗಳನ್ನ ಗುರುವಾರವೇ ಬುಕ್ ಮಾಡಿದ್ರೆ ಹೆಚ್ಚಿನ ಹಣ ಉಳಿಸಬಹುದು. PVR ಅವರು ಡೈನಾಮಿಕ್ ಪ್ರೈಸ್ ನ ಜಾರಿಗೆ ತಂದಿದ್ದಾರೆ. ಅಂದ್ರೆ ಈ ಟಿಕೆಟ್ ನ ಬೆಲೆ ವಿಮಾನದ ಟಿಕೆಟ್ ಬೆಲೆಯ ರೀತಿಯಲ್ಲಿ ವ್ಯತ್ಯಾಸ ಆಗತ್ತೆ. ವಿಮಾನದಲ್ಲಿ ನೀವು ಪ್ರಯಾಣ ಮಾಡೋದ್ಕಿಂತ 2-3 ತಿಂಗಳು ಮೊದಲು ಬುಕ್ ಮಾಡುತ್ತೀರಿ ಅಂದ್ರೆ ಬೆಲೆ ಕಡಿಮೆ ಇರುತ್ತೆ. ಟ್ರಾವೆಲ್ ಮಾಡುವ ದಿನ ಟಿಕೆಟ್ ಅನ್ನ ಬುಕ್ ಮಾಡೋದಾದ್ರೆ ಬೆಲೆ ಅಧಿಕವಾಗಿರುತ್ತೆ. PVR ಕೂಡ ಇದೇ ತಂತ್ರ ಉಪಯೋಗಿಸುತ್ತಿದೆ. ಗುರುವಾರ ಟಿಕೆಟ್ ಬುಕ್ ಮಾಡಿದ್ರೆ ಹೆಚ್ಚಿನ ಬೇಡಿಕೆ ಇರೋದಿಲ್ಲ ಎನ್ನುವ ಕಾರಣಕ್ಕೆ ಕಡಿಮೆ ಬೆಲೆಗೆ ಟಿಕೆಟ್ ಲಭ್ಯವಾಗುತ್ತೆ. ಆದ್ರೆ ಶೋ ಹತ್ತಿರವಾದಂತೆ ಅಥವಾ ಶೋ ಹೌಸ್ಫುಲ್ ಆಗ್ತಿದೆ ಎಂದಾಗ ಟಿಕೆಟ್ ಬುಕ್ ಮಾಡಿದ್ರೆ ಅದರ ಬೆಲೆ ಹೆಚ್ಚಿರುತ್ತೆ. ಭಾನುವಾರದ ಶೋನ ಬೆಲೆ ಗುರುವಾರ ಬುಕ್ ಮಾಡೋದಕ್ಕೂ ಭಾನುವಾರ ಬುಕ್ ಮಾಡೋದಕ್ಕೂ ಸಾಕಷ್ಟು ವ್ಯತ್ಯಾಸ ಇರುತ್ತದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.